ನಮಸ್ಕಾರ ಎಲ್ಲರಿಗೂ. ಇವತ್ತೊಂದು ಹಲಸಿನಕಾಯಿ ತೊಗೊಂಡಿದ್ದೀನಿ. ಹಲಸಿನಕಾಯಿ ತೊಗೊಂಡು ಯಾವ ಥರ ಪಲ್ಯ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ಜವಾರಿ ಹಲಸಂದಲ್ಲ, ತಿಂಗಳು ಹಲಸಂದಿ ತೊಗೊಂಡು ನೀಟಾಗಿ ಕ್ಲೀನ್ ಮಾಡಿ ವಾಶ್ ಮಾಡಿ ನೀರು ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಕುದಿಸ್ಕೊಳ್ಬೇಕಿದ್ದೀನಿ ಮೊದಲ. ನೋಡಿ, ನೀರಲ್ಲಿ ಒಂದು 2-3 ಸಲ ತೊಳೆದ್ಬಿಟ್ಟು ತೊಗೊಂಡಿದ್ದೀನಿ. ಈ ಕಡೆ ಕುಕ್ಕರ್ನಾಗ ನೀರು ಕೂಡ ಕುದಿಲಿಕ್ಕೆ ಇಟ್ಟಿದ್ದೀನಿ. ಕುಕ್ಕರ್ನಾಗಾದ್ರೆ ಕುದಿಸ್ಕೋಬೋದು, ಪಾತ್ರೆಯಲ್ಲಾದ್ರೂ ಕುದಿಸ್ಕೋಬೋದು. ಕುಕ್ಕರ್ನಾಗ ನಾನು 2 ಸೀಟಿ ತೆಗಿತಾಯಿದ್ದೀನಿ. ಕುಕ್ಕರ್ ಮುಚ್ಚಿ 1-2 ಸೀಟಿ ತೆಗೆದು ಸಾಕು. ಜಾಸ್ತಿ ಆದರೆ ಹಣ್ಣಾಗಿಬಿಡ್ತೈತಿ. 1-2 ಸೀಟಿ ಆಗಿದೆ. ಈಗ ಕಾಳು ಕೂಡ ಚೆನ್ನಾಗಿ ಕುದ್ದಿದೆ. ಹಣ್ಣಾಗ ಇಲ್ಲ, ಬಿರ್ಸಿಲ್ಲ, ಈ ಥರ ಸಾಫ್ಟಾಗಿ ಕುದ್ದಿದೆ. ಇಷ್ಟಾದರೆ ಸಾಕು. ಇದನ್ನು ನೀರು ಸಪ್ರೇಟ್ ಮಾಡಿ ಕಾಳು ಬೇರೆ ಇಟ್ಕೋಬೇಕು. ನೋಡಿರಿ, ಕಾಳಲ್ಲಿರೋ ನೀರು ಸಪ್ರೇಟ್ ಮಾಡಿದ್ದೀನಿ. ಅದನ್ನು ಸಾಂಬಾರು ಕೂಡ ಮಾಡ್ಕೊಬೋದು ನೀವು. ನೀರು ತೆಗೆದಂಥ ಕಟ್ಟು ಪಲ್ಯ ಮಾಡಲಿಕ್ಕೆ ಕರಿಬೇವು, ಕೊತ್ತಂಬರಿ, ಒಂದು ಟಮಾಟಿ, ಒಂದು ಈರುಳ್ಳಿ ಕಟ್ ಮಾಡಿಟ್ಟಿದ್ದೀನಿ. ನೋಡ್ರಿ, ಇಲ್ಲಿ ಒಲೆ ಮೇಲೆ ಒಂದು ಪಾತ್ರೆ ಇಟ್ಟು 3-4 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಅದಕ್ಕೆ ಜೀರಿಗೆ, ಸಾಸಿವೆ ಹಾಕ್ಕೊಂಡು ಅದು ಸಿಟ್ಬಿಡ್ತಾ ಇದ್ದಂಗೆ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ, ಕಟ್ ಮಾಡಿಟ್ಟಂಥದ್ದು. ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಸ್ವಲ್ಪ ಈರುಳ್ಳಿ ಕೆಂಪಾಗೋ ತನಕ ಬಾಡ್ಕೊಳ್ಳಿ. ಆ ಕಡೆ ಈ ಕಡೆ ತೊಳೆಸ್ಕೊಂಡು. ನೋಡಿ, ಈರುಳ್ಳಿ ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಟಮಾಟೆ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಹಾಕಿದ ಮೇಲೆ ಆ ಕಡೆ ಈ ಕಡೆ ತಿರ್ಕೊಂಡು ಸ್ವಲ್ಪ ಟಮಾಟೆ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಳ್ಬೇಕು. ಬೇಯಿಸಿಟ್ಕೊಂಡಂಥ ಕಾಳಿಗೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ, ರುಚಿಗೆ ಎಷ್ಟು ಬೇಕಷ್ಟು. ನೋಡಿರಿ, ಖಾರ ಹಾಕ್ಕೊಳ್ತಾ ಇದ್ದೀನಿ. ಒಗ್ಗರಣೆಯಲ್ಲಿ ಹಾಕ್ತಾಯಿಲ್ಲ, ಕಾಳು ಮೇಲೆ ಹಾಕಿ ಕಾಳು ಕೂಡ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಸಾಲೆ ಪುಡಿ ಹಾಕ್ಕೊಳ್ತಾ ಇದ್ದೀನಿ, ಗರಂ ಮಸಾಲ, ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ 1 ಟೀ ಸ್ಪೂನಷ್ಟು. ಗರಂ ಮಸಾಲ 1 ಟೀ ಸ್ಪೂನ್ ಹಾಕಿದೆ. ಧನಿಯಾ ಪುಡಿ, ಜೀರಿಗೆ ಪುಡಿ 1 ಟೀ ಸ್ಪೂನಷ್ಟು ಹಾಕಿದ್ದೀನಿ. ಎಲ್ಲವನ್ನು ಹಾಕಿ ಈಗ ಈ ಕಡೆ ಫ್ರೈ ಆಗಿದೆ. ಇದು ಈರುಳ್ಳಿ, ಟಮಾಟಿ ಇದನ್ನ ತೊಗೊಂಡು ಅದರಲ್ಲಿ ಹಾಕಿ ಮಿಕ್ಸ್ ಮಾಡಬೇಕು. ಅದು ಫ್ರೈ ಆಗಿತ್ತು, ಅದರಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡ್ತಾ ಆದಮೇಲೆ ಉರಿಯನ್ನು ಲೋ ಫ್ಲೇಮ್ ಇಟ್ಕೊಳ್ಳಿ. ಸಣ್ಣ ಉರಿ, ಜಾಸ್ತಿ ಇಟ್ಕೊಳಕ್ಕೆ ಹೋಗ್ಬಿಡಿ. ಯಾಕಂದರೆ ಮಸಾಲೆ ಹಾಕಿರ್ತೀವಲ್ಲ, ಬತ್ತಿ ಬಿಡ್ತೈತಿ. ಎಲ್ಲ ಮಿಕ್ಸ್ ಮಾಡಿದಾದಮೇಲೆ ಎಷ್ಟು ಬೇಕಷ್ಟು ಅಗತ್ಯದಷ್ಟು ನೀರು ಸೇರಿಸ್ಕೊಳ್ಬೇಕು. 1 ಲೋಟನೋ 2 ಲೋಟನೋ ನಿಮ್ಗೆ ಎಷ್ಟು ಬೇಕಾಗ್ತದೆ ಅಷ್ಟು. ಈಗ ಕಟ್ ಮಾಡಿಟ್ಟಂಥ ಕೊತ್ತಂಬರಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಎಲ್ಲ ಮಿಕ್ಸ್ ಮಾಡೈತಿ. ಈಗ ನೀರು ಹಾಕ್ಕೊಳ್ತಾ ಇದ್ದೀನಿ, 2 ಲೋಟದಷ್ಟು ನೀರು ಹಾಕಿ 1 ಕುದಿ ಬಂದರೆ ಸಾಕು. ಮೊದಲೇ ಬೇಯಿಸ್ಕೊಂಡಿರ್ತೀವಿ, ಜಾಸ್ತಿ ಬೇಯಿಸ್ಕೊಳ್ಳಿಕ್ಕೆ ಇಲ್ಲ. ಇದನ್ನ 1 ಕುದಿ ಬಂದರೆ ಸಾಕಾಗ್ತದೆ. ಟೊಮೆಟೊ ಹಾಕಿದೆ, ಹಾಗಾಗಿ ಬೆಲ್ಲ ಏನು ಸೇರಿಸ್ತಾ ಇಲ್ಲ. ಹುಳಿ ಹಾಕಿದರೆ ಸ್ವಲ್ಪ ತುಂಡು ಬೆಲ್ಲ ಒಗಿರಿ. ನೋಡಿ, ಎಲ್ಲ ಮಿಕ್ಸ್ ಮಾಡಿ ಆದಮೇಲೆ ಮುಚ್ಚಿ 2 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗ್ತದೆ. ಇಲ್ಲಿ ನೋಡಿರಿ, 2 ನಿಮಿಷ ಕುದಿಲಿಕ್ಕೆ ಬಿಟ್ಟಿದೆ. ಈ ಥರ ಎಣ್ಣೆ ಎಲ್ಲ ತೇಲ್ಕೊಂಬಂದಿದೆ. ಇಷ್ಟಾದರೆ ಸಾಕು. ಸ್ವಲ್ಪ ಹೆಸರು ಇದ್ರೇ ಚೆಂದ ಕಾಳು ಪಲ್ಯ, ಹಾಗಾಗಿ ಸ್ವಲ್ಪ ಹೆಸರು ಇರಬೇಕದು. ನೋಡಿ ಯಾವ ಥರ ಬಂದಿದೆ, ಸೂಪರಾಗಿ ಬಂದಿದೆ. ನೀವು ಸಹ ಟ್ರೈ ಮಾಡಿ.